ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಈ ಮೂರು ದೇಶ ಪ್ರೇಮಿಗಳ ನೇತೃತ್ವದಲ್ಲಿ ನಾವು ನೀವು ನಿರೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಂತ ಭಾರೀ ಕಾರ್ಯಾಚರಣೆ ಒಂದು ನಡೀತಾ ಇದೆ. ಭಾರತದ ಭದ್ರತೆಗೆ ಕನ್ನ ಕೊರೆತಾ ಇರುವಂತ ಬಡ್ಡಿ ಮಕ್ಕಳ ನಡುವನ್ನ ಮುರಿಯುವ ಮತ್ತು ಅಲ್ಪಸಂಖ್ಯಾತರು ಅನ್ನುವಂಥ ನಾಮಧೇಯದಲ್ಲಿ ವೋಟ್ ಬ್ಯಾಂಕಿನ ತುಷ್ಟೀಕರಣದ ಆಯುಧವನ್ನು ಬಳಸಿ ಈ ದೇಶವನ್ನು 78 ವರ್ಷ ಯಾವ ರೀತಿ ಅಭದ್ರಗೊಳಿಸಿದ್ರೋ ಅವೆಲ್ಲವನ್ನೂ ಸುಭದ್ರಗೊಳಿಸುವಂತ ಒಂದು ಕಾರ್ಯಾಚರಣೆಯನ್ನ ಕೈಗೊಂಡಿದ್ದಾರೆ. ಭಾರತದಲ್ಲೂ ಇಂಥ ಭಯಾನಕವಾದಂತ ವೇಷ ಮರೆಸಿಕೊಂಡಿರುವಂತ ಸ್ಲೀಪರ್ ಸೆಲ್ಗಳು, ಪಾಕಿಸ್ತಾನದ ಏಜೆಂಟ್ಗಳು, ಇಡೀ ವಿಶ್ವದ ಒಂದು ಈ ಮುಸ್ಲಿಂ ಭಯೋತ್ಪಾದಕತೆಯ ಸೂತ್ರಧಾರಿಗಳು ಕೆಲಸ ಮಾಡ್ತಾ ಇರಬಹುದು. ಬಿ ಕೇರ್ಫುಲ್. ನಮಗಲ್ಲಲ್ಲಿ ಅದು ಗೊತ್ತಾಗ್ತಾ ಇದೆ. ಅದರ ವಿರುದ್ಧ ಇವತ್ತು ಕಾರ್ಯಾಚರಣೆ ಭಾರತ ಅತ್ಯಂತ ಉಗ್ರವಾಗಿ ಮಾಡಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಭಾರತದಲ್ಲಿ ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಈ ಮೂರು ದೇಶ ಪ್ರೇಮಿಗಳ ನೇತೃತ್ವದಲ್ಲಿ ನಾವು ನೀವು ನಿರೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಂತ ಭಾರೀ ಕಾರ್ಯಾಚರಣೆ ಒಂದು ನಡೀತಾ ಇದೆ. ಅದರ ಜೊತೆಗೆ ಈ ಕಾರ್ಯಾಚರಣೆಗೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವ ದೇಶ ಬೇಡ, ದೇಶದ ಭದ್ರತೆ ಬೇಡ, ದೇಶ ಪ್ರೇಮ ಬೇಡ, ಅಥವಾ ದೇಶದ ಒಳಿತು ಬೇಡ, ದೇಶದ ಅಭಿವೃದ್ಧಿ ಬೇಡ, ಕೇವಲ ಅಧಿಕಾರಕ್ಕಾಗಿ ಯಾರ್ಯಾರೊಟ್ಟಿಗೆ ಯಾವ್ಯಾವ ರೀತಿ ಶಾಮೀಲಾಗ್ತಾರೆ ಅನ್ನೋದಕ್ಕೆ ಕಳೆದ 3 ವಾರದಿಂದಲೋ ಅಥವಾ 10-16 ದಿನದಿಂದ ಜಂತರ್ ಮಂತರಲ್ಲಿ ನಡೀತಾ ಇರುವಂತಹ ಪ್ರಹಸನಗಳು, ಅದರ ವಿಡಿಯೋಗಳು, ಅದರ ಅಂತರ್ಗತ ಸತ್ಯಗಳು ದಿವ್ಯ ಸಾಕ್ಷಿಯನ್ನು ನೀಡ್ತಾ ಇದೆ. ಇವತ್ತು ಅಮಿತ್ ಶಾ ಮತ್ತು ಮೋದಿ, ಅದರ ಜೊತೆಗೆ ಯೋಗಿ ಆದಿತ್ಯನಾಥ್ ಎಷ್ಟು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ ಅಂತಂದ್ರೆ ಅದು ನಾವು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವೋಟ್ ಬ್ಯಾಂಕಿನ ರಾಜಕಾರಣ ಇರಬಹುದು, ಇನ್ನು ಕೆಲವೇ ಸಮಯದಲ್ಲಿ ಬರುವಂತ ಉತ್ತರ ಪ್ರದೇಶದ ಚುನಾವಣೆ ಇರಬಹುದು, ಅದು ಯಾವುದನ್ನೂ ಲೆಕ್ಕಿಸದೇನೆ ಭಾರತದ ಭದ್ರತೆಗೆ ಕನ್ನ ಕೊರೆತಾ ಇರುವಂತ ಬಡ್ಡಿ ಮಕ್ಕಳ ನಡುವನ್ನ ಮುರಿಯುವ ಮತ್ತು ಅಲ್ಪಸಂಖ್ಯಾತರು ಅನ್ನುವಂಥ ನಾಮಧೇಯದಲ್ಲಿ ವೋಟ್ ಬ್ಯಾಂಕಿನ ತುಷ್ಟೀಕರಣದ ಆಯುಧವನ್ನು ಬಳಸಿ ಈ ದೇಶವನ್ನು 78 ವರ್ಷ ಯಾವ ರೀತಿ ಅಭದ್ರಗೊಳಿಸಿದ್ರೋ ಅವೆಲ್ಲವನ್ನೂ ಸುಭದ್ರಗೊಳಿಸುವಂತ ಒಂದು ಕಾರ್ಯಾಚರಣೆಯನ್ನ ಕೈಗೊಂಡಿದ್ದಾರೆ. ಆದರೆ ಪ್ರತಿಪಕ್ಷಗಳು ಯಾವ ರೀತಿ ಅದನ್ನ ವಿರೋಧಿಸ್ತಾ ಇವೆ, ಪ್ರತಿಭಟಿಸ್ತಾ ಇವೆ ಅಂತಂದ್ರೆ ಅವರಿಗೆ ಯಾವ ಅಂದಾಜೂ ಇಲ್ಲ, ಯಾವ ಮತಿಶುದ್ಧತೆಯೂ ಇಲ್ಲ ಅನ್ನೋದಕ್ಕೆ ಬಹಳ ದೊಡ್ಡ ಉದಾಹರಣೆ ಈ ಘಟನೆ. ಅದೆಲ್ಲವನ್ನ ನಿಮಗೆ ವಿವರಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ, ಅದರ ಜೊತೆ ಈ ದೇಶದ ಭದ್ರತೆ, ಅಖಂಡತೆ ಮತ್ತು ಭವಿಷ್ಯದೊಟ್ಟಿಗೆ ಅಧಿಕಾರ ರಾಜಕಾರಣದ ಮೂಲಕ ಒಂದು ಸವಾಲನ್ನ ಒಡ್ಡುವ ಮತ್ತು ಹುಡುಗಾಟಿಕೆಯನ್ನ ಮಾಡುವ ಈ ಪ್ರತಿಪಕ್ಷಗಳ ಒಟ್ಟು ವರ್ತನೆ ಮತ್ತು ಕೇಂದ್ರ ಸರ್ಕಾರ ಒಂದು ಮಿಂಚಿನ ಸಂಚಾರವನ್ನ ಮಾಡುವ ಮೂಲಕ ದೇಶದ ಭದ್ರತೆಗೆ ಒದಗಿರುವ ಆಪತ್ಕಾಲೀನ ಸ್ಥಿತಿಯನ್ನ ಎದುರಿಸ್ತಾ ಇರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ನೋಡಿ, ಇವರಿಗೆ ಎಷ್ಟರ ಮಟ್ಟಿಗೆ ಇತಿಹಾಸದ ಜ್ಞಾನ ಇಲ್ಲ, ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲ, ವರ್ತಮಾನದಲ್ಲಿ ಹೇಗೆ ವರ್ತಿಸಬೇಕು ಅಂತ ಗೊತ್ತಿಲ್ಲ ಅನ್ನೋದಕ್ಕೆ ಕೇಸರಿ ಮತ್ತು ಕುಂಕುಮದ ಪ್ರಕರಣ ಸಾಕ್ಷಿಯನ್ನ ಒದಗಿಸ್ತದೆ. ದೇಶದಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಾಚರಣೆ ಮತ್ತು ದೇಶ ರಕ್ಷಕರ ಒಂದು ಇಡೀಯದಾದಂಥ ಒಂದು ಧೀಮಂತಿಕೆಯ ಬಗ್ಗೆ ಮಾತಾಡುವ ಮೊದಲು ಈ ಪ್ರತಿಪಕ್ಷಗಳ ಒಟ್ಟು ಮನೋಭಾವ ಅಥವಾ ಅವರು ಕ್ರಿಯೆಗೆ ಪ್ರತಿಕ್ರಿಯಿಸುವ ರೀತಿ, ಅವರ ಮಾತು ಮತ್ತು ಮತಿಭ್ರಮಣೆ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ರಾಜ್ಯದ ಒಂದು ಪ್ರಕರಣವನ್ನ ಸಾಕ್ಷ್ಯವಾಗಿ ಇಟ್ಕೊಳ್ಬಹುದು ಅಂತ ಅನಿಸ್ತದೆ ನನಗೆ. ನಾವೆಲ್ಲರೂ ಅದನ್ನು ನೋಡಿ ನಗಾಡಿದ್ದೇವೆ. ನಾವೆಲ್ಲರೂ ನೋಡಿ ಅದನ್ನ ಲಘುವಾಗಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆಯೇ ಇವತ್ತಿನ ಗ್ಲೋಬಲೈಸೇಷನ್ ನಲ್ಲಿ, ಇವತ್ತಿನ ಒಂದು ಇಡೀಯದಾದಂಥ ತಾಂತ್ರಿಕ ಆವಿಷ್ಕಾರದಲ್ಲಿ ಅಂತ ಒಬ್ಬ ಸಾಮಾನ್ಯನಿಗೂ ಅನಿಸಿದೆ. ಹಣೆಗೆ ಇಡುವ ತಿಲಕ ಕುಂಕುಮ, ಅದನ್ನ ಕೇಸರಿ ಅಂತ ವ್ಯಾಖ್ಯಾನಿಸಲಾಯಿತು ನಮ್ಮ ಗೃಹ ಸಚಿವರು. ಅದನ್ನ ಮುಸ್ಲಿಂ ರಾಷ್ಟ್ರಗಳಿಂದ ತರಲಾಗ್ತಾ ಇದೆ. ಆದರೂ ಈ RSS ನವರು, ಈ ಹಿಂದೂಗಳು, ಈ ಸನಾತನಿಗಳು ಮುಸ್ಲಿಮರನ್ನ, ಮುಸ್ಲಿಂ ದೇಶಗಳನ್ನ ವಿರೋಧಿಸ್ತವೆ. ನೋಡಿ ಎಂಥ ವ್ಯಂಗ್ಯ. ನಾನು ಇದನ್ನೇನಾದ್ರೂ ನೀವು ಹಣೆಗಿಡುವ ಕೇಸರಿ ಮುಸ್ಲಿಂ ರಾಷ್ಟ್ರಗಳಿಂದ ಬರ್ತಾ ಇದೆ ಅಂತ ಏನಾದ್ರೂ ಹೇಳಿದ್ರೆ ಇವರು ನನ್ನನ್ನ ಟಾರ್ಗೆಟ್ ಮಾಡ್ತಾರೆ. ದುರ್ದೈವ ಅಂತ ಅನ್ಬೇಕೋ, ದೌರ್ಭಾಗ್ಯ ಅಂತ ಅನ್ಬೇಕೋ, ಏನ್ ಹೇಳೋಣ ಇದಕ್ಕೆ? ಕೇಸರಿ ಅಂದ್ರೆ ಏನು? ಇರಾನ್ನಿಂದ ನಾವು ಕೇಸರಿಯನ್ನ ತರಿಸ್ಕೊಳ್ತೇವೆ, ಆದರೆ $0.8 ಬಿಲಿಯನ್ ಅಂದ್ರೆ 6,500 ಕೋಟಿ. ಅದೇ ನಾವು ಇರಾನಿಗೆ ನಾವು ರಫ್ತು ಮಾಡ್ತಾ ಇದ್ದೇವೆ ಆಹಾರ ಪದಾರ್ಥಗಳು, ಮುಖ್ಯವಾಗಿ ರೈಸು ಇತ್ಯಾದಿ ಎಷ್ಟು ಗೊತ್ತಾ? 16,500 ಕೋಟಿ. ಇದು ಒಂದು ಕಡೆ.
ಇನ್ನೊಂದು ಕಡೆ ಕೇಸರಿ ಅಂದ್ರೆ ಏನು? ಆಹಾರ ಪದಾರ್ಥಗಳಿಗೆ ಬಳಸುವಂತ ಕೇಸರಿ, ಹಣೆಗೆ ಇಡುವ ತಿಲಕ, ಅದು ಶುದ್ಧ ಕುಂಕುಮ. ಅದು ಭಾರತದ ಪ್ರಾತಿನಿಧಿಕವಾದಂತ ಒಂದು ಪರಂಪರಾಗತವಾದಂತ ವಸ್ತು. ಅದು ನಮ್ಮಲ್ಲೇ ತಯಾರಾಗುವುದು. ಇಡೀ ವಿಶ್ವದಲ್ಲಿ ಎಲ್ಲೂ ಕುಂಕುಮ ತಯಾರಿ ಆಗುದಿಲ್ಲ, ನೆನಪಿಡಿ. ಅದು ನಮ್ಮಲ್ಲೇ ತಯಾರಾಗ್ತದೆ, ನಾವೇ ಅದನ್ನು ಬಳಸ್ತಾ ಇದ್ದೇವೆ. ನಾವು ಆರ್ಗ್ಯಾನಿಕಲಿ ಅದನ್ನು ತಯಾರು ಮಾಡ್ತೇವೆ. ಶೃಂಗೇರಿಗೆ ಹೋಗಿ ಅಥವಾ ನೀವು ನಮ್ಮ ರಾಮಚಂದ್ರಾಪುರದ ಮಠ ಅಥವಾ ಬೇರೆ ಬೇರೆ ಕಡೆ, ಬಹಳ ಕಡೆ ನಮ್ಮಲ್ಲಿ ಕುಂಕುಮವನ್ನು ತಯಾರಿ ಮಾಡ್ತಾರೆ. ಅದಕ್ಕೆ ಬೇಕಾದದ್ದೇನು? ಅರಿಶಿನ, ಲಿಂಬು, ಬಿಳಿಗಾರ ಹುಡಿ, ಸ್ಫಟಿಕ, ಇದನ್ನ ಮಿಕ್ಸ್ ಮಾಡಿ ಅದರದೇ ಆದಂತ ರೀತಿ ನೀತಿಗಳಲ್ಲಿ ಕುಂಕುಮವನ್ನ ತಯಾರಿಸ್ತಾರೆ. ಪ್ರಿಯಾಂಕಾ ಖರ್ಗೆ ಅವರೇ ಅತ್ಯಂತ ಪ್ರೀತಿ, ವಿನಯ ಮತ್ತು ಗೌರವಯುತವಾಗಿ ಒಂದು ಮಾತನ್ನ ಹೇಳಬೇಕು ಅಂತಂದ್ರೆ, ದಯವಿಟ್ಟು ಮಾತಾಡುವ ಮೊದಲು ಈಗಾಗಲೇ ನಿಮಗೆ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಸಂದೀಪ್ ಪಾಟೀಲ್ ಅವರು RSSನ ಬಗ್ಗೆ ನೀವು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ತಾ ಒಂದು ಮಾತು ಹೇಳಿದ್ರು. ಇತಿಹಾಸ ಗೊತ್ತೇನ್ರಿ? ಓದ್ಕೊಂಡಿದ್ದೀರೇನ್ರಿ? ಲೋವರ್ ಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ವರೆಗೆ ಈ 100 ವರ್ಷದಲ್ಲಿ ಯಾವ್ಯಾವ ತೀರ್ಪು ಬಂದಿದೆ ಅಂತ ಗಮನಿಸಿದ್ರೇನ್ರಿ? RSS ಅದರ ನೋಂದಾವಣೆ, ಅದರ ರಿಜಿಸ್ಟ್ರೇಷನ್ ಅದೆಲ್ಲವೂ ಮುಗಿದೋದ ಕತೆ. ಕಾನೂನಾತ್ಮಕವಾಗಿ ಮತ್ತು ಸಾಂವಿಧಾನಿಕವಾಗಿ ನೀವು ಕೇಳುವ ಪ್ರಶ್ನೆಗಳು ಅರ್ಥಹೀನ ಅನ್ನುವ ಮಾತನ್ನು ಅವರು ಆಡಿದ್ದನ್ನು ಕೂಡ ಗಮನಿಸ್ತೇನೆ. ಪಿಕ್ಚರ್ ಅಬಿಬಿ ಬಾಕಿ ಹೇ ಅನ್ನುವಂಥ ಮಾತನಾಡ್ತೀರಿ, ನಗಾಡ್ತೀರಿ. ಅದರ ಜೊತೆ ಕುಂಕುಮ ಕೇಸರಿಯ ವ್ಯತ್ಯಾಸ ಗೊತ್ತಿಲ್ಲದೆ ಇದ್ದಂಥ ಈ ಒಂದು ನಿಮ್ಮ ಒಂದು ಪಾಂಡಿತ್ಯದ ಬಗ್ಗೆ ನಾವು ಏನು ಅನ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಕುಂಕುಮ ಅಂದ್ರೆ ಏನು, ಕುಂಕುಮ ತಯಾರಿ ಏನು, ಅದರ ಬಗ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಅದರ ವಿವರ ಕೊಟ್ಟಿದ್ದೇವೆ. ಬಟ್ ಅಂಡ್ ಬಟ್ ಚಾನಲ್ ಅಲ್ಲಿ ನೀವು ಅದನ್ನು ಗಮನಿಸಬಹುದು. ಅದ್ಭುತವಾದಂಥ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದಾರೆ. ಇದು ವಿಶೇಷವಾಗಿ ನಮ್ಮ ಪ್ರೀತಿಯ ಗೃಹ ಮಂತ್ರಿಗಳಾದಂಥ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರ ಗಮನಕ್ಕಾಗಿ ಅಂತ ಹೇಳ್ತಾ, ಇವತ್ತು ಭಾರತ ತೀವ್ರವಾದಂಥ ಆತಂಕದಲ್ಲಿದೆ. ಕಳೆದ ವಾರ ನೀವು ಗಮನಿಸಿದಿರಿ, ಗುಜರಾತಿನಲ್ಲಿ 9 ಜನ ಜೈಷೆ ಮೊಹಮ್ಮದ್ ಸಂಘಟನೆಯ ಸ್ಲೀಪರ್ ಸೆಲ್ಗಳನ್ನ, ಭಯೋತ್ಪಾದಕ ಚಟುವಟಿಕೆಯಲ್ಲಿ ಪಾಲ್ಗೊಂಡವರನ್ನ, ಭಾರತದಲ್ಲಿ ಅತ್ಯಂತ ಭೀಕರವಾದಂಥ ಬ್ಲಾಸ್ಟ್ಗೆ ಯೋಚನೆ ಮಾಡಿ ಅದರ ಕಾರ್ಯಾಚರಣೆಯಲ್ಲಿ ತೊಡಗಿದಂಥವರನ್ನ, ಪಟಿಂಗರನ್ನ, ದೇಶದ್ರೋಹಿಗಳನ್ನ ಹಿಡಿದಂಥ ಚಿತ್ರಗಳನ್ನ ನೀವು ಗಮನಿಸಿದ್ದೀರಿ. ಅದನ್ನ ನಮ್ಮ ವಿಡಿಯೋದಲ್ಲೂ ನೀವು ಗಮನಿಸಬಹುದು. ಅದರ ನಂತರ ಏನಾಯ್ತು? ದೆಹಲಿಯಲ್ಲಿ ಬ್ಲಾಸ್ಟ್ ಆಯ್ತು. ದೆಹಲಿಯಲ್ಲಿ ಬ್ಲಾಸ್ಟ್ ಆದದ್ರಲ್ಲೂ ಕೂಡ ಅಲ್ಲಿ ಕೂಡ ಈ ಜೈಷೆ ಮೊಹಮ್ಮದ್ ಸಂಘಟನೆಯ ಡ್ಯಾನಿಶ್, ಅಲಿ ಮೊಹಮ್ಮದ್, ಸಲ್ಮಾನ್, ಚಂದ್ ಮಿಯಾಮ್, ಜುಬೇದ್, ತಾಯೇಬ್, ಅಲಿ ಅಬ್ಬಾಸ್, ಮಾಲ್ಕಿಟ್ ಇವರನ್ನ ಈ ಟೆರರ್ ಮಾಡೆಲ್ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಎಲ್ಲ ಚಟುವಟಿಕೆಗಳು ನಮಗೆ ಗೊತ್ತಿರುವ ಪ್ರಕಾರ ಪೆಹಲ್ಗಾಮ್ ಘಟನೆಯ ನಂತರ ಆಪರೇಷನ್ ಸಿಂಧೂರದ ಮೂಲಕ ಭಾರತ ಯಾವ ದಿಟ್ಟ ಉತ್ತರವನ್ನ ಕೇವಲ 4 ದಿನದ ಕಾರ್ಯಾಚರಣೆಯಲ್ಲಿ ಅವರ ಇಡೀ ಏರ್ ಸ್ಟ್ರಿಪ್ಗಳನ್ನ, ಇಡೀ ಏರ್ ಬೇಸ್ಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ರ ಆ ಒಂದು ಪ್ರತಿಕ್ರಿಯಾತ್ಮಕವಾದಂಥ ಒಂದು ದ್ವೇಷದ ಕಾರ್ಯಾಚರಣೆಗಾಗಿ ಕಂಡಲ್ಲಿ ಇವತ್ತು ನುಗ್ಗುತ್ತಾ ಇದೆ ಪಾಕಿಸ್ತಾನ. ಕಂಡಲ್ಲಿ ಭಾರತವನ್ನ ದಂಗುಬಡಿಸುವಂತ ಕಾರ್ಯಾಚರಣೆಗೆ ಮುಂದಾಗಬೇಕು ಅಂತ ಹಠತೊಟ್ಟು ಅದು ಸ್ಲೀಪರ್ ಸೆಲ್ಗಳನ್ನ ಮುಂದಿಕ್ತಾ ಇದೆ. ಇವತ್ತೊಂದು ವಿಡಿಯೋವನ್ನ ಗಮನಿಸ್ತಾ ಇದ್ದೇನೆ ನಾನು. ಇದೇ ಇಸ್ರೇಲ್ನಲ್ಲಿ ಪತ್ರಕರ್ತರ ಹೆಸರಿನಲ್ಲಿ, ಸೋಷಿಯಲ್ ಮೀಡಿಯಾದ ಹೆಸರಿನಲ್ಲಿ ಯಾರ್ಯಾರು ಕಾರ್ಯಾಚರಣೆ ಮಾಡ್ತಾ ಇದ್ರೋ, ಯಾರು ವಿಶ್ವಸಂಸ್ಥೆಯ ಪ್ರಾತಿನಿಧಿಕ ಒಂದು ವ್ಯಕ್ತಿ ಅಂತ ಭಾವಿಸ್ತಾ ಇದ್ರೋ, ಅವರೆಲ್ಲರ ನಿಜ ಸ್ವರೂಪವನ್ನ ಇಡೀ ಪ್ರಪಂಚ ಬೆಚ್ಚಿ ಬೀಳಿಸುವ ಹಾಗೆ ಅವರು ಹಮಾಸನ ಟೆರರಿಸ್ಟ್ ಗ್ಯಾಂಗಿನ ಕಮಾಂಡರ್ಗಳು ಅನ್ನುವಂಥ ಸತ್ಯವನ್ನ ವಿಶ್ವಸಂಸ್ಥೆಯ ಚೇರಲ್ಲೇ ಕೂತು ಇಡೀ ಸಾಕ್ಷ್ಯಾಧಾರಗಳ ಸಮೇತ ಅದನ್ನ ಬಟ್ಟಂಬಯಲು ಮಾಡಿದೆ. ಅಲ್ಲಿ ಒಂದು ಮಾತನ್ನಾಡಿದ್ದಾರೆ ಇಸ್ರೇಲಿನ ಸಚಿವರು. ಏನು ಅಂತಂದ್ರೆ, ಭಾರತದಲ್ಲೂ ಇಂಥ ಭಯಾನಕವಾದಂಥ ವೇಷ ಮರೆಸಿಕೊಂಡಿರುವಂಥ ಸ್ಲೀಪರ್ ಸೆಲ್ಗಳು, ಪಾಕಿಸ್ತಾನದ ಏಜೆಂಟ್ಗಳು, ಇಡೀ ವಿಶ್ವದ ಒಂದು ಈ ಮುಸ್ಲಿಂ ಭಯೋತ್ಪಾದಕತೆಯ ಸೂತ್ರಧಾರಿಗಳು ಕೆಲಸ ಮಾಡ್ತಾ ಇರಬಹುದು. ಬಿ ಕೇರ್ಫುಲ್. ನಮಗಲ್ಲಲ್ಲಿ ಅದು ಗೊತ್ತಾಗ್ತಾ ಇದೆ. ಅದರ ವಿರುದ್ಧ ಇವತ್ತು ಕಾರ್ಯಾಚರಣೆ ಭಾರತ ಅತ್ಯಂತ ಉಗ್ರವಾಗಿ ಮಾಡಿದೆ. 45 ದಿನಗಳಲ್ಲಿ 23 ಮಸೀದಿ, ದರ್ಗಾ, ಮದ್ರಾಸಾ, ಈದ್ಗಾಗಳನ್ನ ಹೊಡೆದುಳಿಸಿದೆ. ಬುಲ್ಡೋಜರ್ ಹಾಕಿ ನೆಲಸಮ ಮಾಡಿದೆ. ಅದಕ್ಕೀಗ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಅವರ ಭಾವನಾತ್ಮಕವಾದಂಥ ನೆಲೆಗಳಿಗೆ ಟಾರ್ಗೆಟ್ ಮಾಡ್ತಾ ಇದೆ. ಶ್ರದ್ಧಾ ಕೇಂದ್ರಗಳನ್ನ ಹೊಡೆದುಳಿಸ್ತಾ ಇದೆ. ನೀವು ಇದರ ಭಯಾನಕವಾದಂಥ ಪ್ರತಿಕ್ರಿಯೆಯನ್ನ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ. ನೋಟಿಸ್ ಅನ್ನು ಕೊಡದೇನೆ ಇದನ್ನ ಹೊಡೆದು ಹಾಕ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದೀರಿ? ಸಾಕ್ಷ್ಯವನ್ನ ಕೊಡಿ ಅಂತ ಎಲ್ಲ SP, ಕಾಂಗ್ರೆಸ್ ಎಲ್ಲ ಇಂಡಿ ಕೂಟ ಮುಗಿಬಿದ್ದಿದೆ. ಎಲ್ಲೆಲ್ಲಿ ಬಿಜೆಪಿಯ ರಾಜ್ಯಗಳು ಇದೆಯೋ, ಎಲ್ಲೆಲ್ಲಿ ಬಿಜೆಪಿಯ ಆಡಳಿತ ಇದೆಯೋ, ಎಲ್ಲೆಲ್ಲಿ ಬಿಜೆಪಿಯ ಮುಖ್ಯಮಂತ್ರಿಗಳಿದ್ದಾರೋ ಅಲ್ಲೆಲ್ಲ ಈ ಕಾರ್ಯಾಚರಣೆ ನಡೀತಾ ಇದೆ. ಹಾಗಾದ್ರೆ ಉದ್ದೇಶಪೂರ್ವಕವಾಗಿ ಆಗ್ತಾ ಇದೆಯೇ? ಮುಸ್ಲಿಂ ನಂಬಿಕೆಯ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯೇ? ಕೇವಲ ಅಲ್ಪಸಂಖ್ಯಾತ ಮದ್ರಸಾ, ಮಸೀದಿ ಅಥವಾ ಇಂಥದ್ದುಗಳನ್ನೇ ಹೊಡೆದುಳಿಸ್ತಾ ಇದ್ದಾರೆಯೇ?
ಹಾಗಾದ್ರೆ ಇದರಿಂದಿರುವ ಅಸಲಿಯತ್ ಏನು ಅನ್ನುವಂಥ ಪ್ರಶ್ನೆಯನ್ನ ಕೇವಲ ಪ್ರತಿಪಕ್ಷಗಳಲ್ಲ, ನಾವು ಕೂಡ ಅದನ್ನ ಕೇಳ್ತಾ ಹೊರಟಾಗ ನಿಮಗೆ ನಂಬಲಾರದ ಒಂದು ಬೆಚ್ಚಿ ಬೀಳಿಸುವ ಭಯಾನಕವಾದಂಥ ಒಂದು ಸತ್ಯ ಹೊರಗಡೆ ಬರುತ್ತೆ. ಯಾವ್ಯಾವ ರಾಜ್ಯಗಳಲ್ಲಿ ಪಾಕಿಸ್ತಾನದ ಗಡಿಗಳನ್ನು ಹಂಚಿಕೊಂಡಿದೆಯೋ, ಯಾವ್ಯಾವ ರಾಜ್ಯದಲ್ಲಿ ಬಾಂಗ್ಲಾ ಗಡಿಗಳನ್ನ ಹಂಚಿಕೊಂಡಿದೆಯೋ ಅದಕ್ಕೆ ಒತ್ತಾಗಿ ಇರುವಂತ ಈ 23 ಮಸೀದಿಗಳನ್ನ ನೆಲಸಮ ಮಾಡಲಾಗಿದೆ. ಯಾಕೆ? ಅವರ ಪ್ರಕಾರ 100 ವರ್ಷ ಹಳೆಯದು ಮತ್ತು 1000 ವರ್ಷ ಹಳೆಯದು, 200 ವರ್ಷ ಹಳೆಯದು ಇಂಥ ಮಸೀದಿಗಳನ್ನು, ಮಾಸ್ಕ್ಗಳನ್ನು ನೆಲಸಮ ಮಾಡಲಾಗಿದೆ ಅಂತ ಅಲ್ಪಸಂಖ್ಯಾತ ಸಮುದಾಯದ ಧುರೀಣರು ಮತ್ತು ಇಂಡಿ ಕೂಟ ವಿರೋಧಿಸ್ತಾ ಇದೆ. ಆದರೆ ಇದರನ್ನ ಡೆಮಾಲಿಷ್ ಮಾಡುವುದರ ಹಿಂದೆ ಏನಿದೆ ಅನ್ನೋದನ್ನ ನೀವು ತಿಳ್ಕೊಂಡ್ಬಿಟ್ರೆ ಇಂಥದ್ದು 23 ಅಲ್ಲ 123 ನೀವು ನೆಲಸಮ ಮಾಡಿ ಅಂತ ಹೇಳ್ತೀರಿ. ಏನು ಅಂತಂದ್ರೆ ನಮ್ಮ ಗಡಿಯಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇದೆ, ನಮ್ಮ ಸೈನಿಕ ಒಂದು ತುಕಡಿಗಳು ಎಲ್ಲೆಲ್ಲಿ ಪ್ರಯಾಣಿಸ್ತಾ ಇವೆ, ಅದರ ಮೂವ್ಮೆಂಟ್ ಏನು, ನಮ್ಮ ಶಸ್ತ್ರಾಸ್ತ್ರಗಳನ್ನು ತುಂಬಿಕೊಂಡಂತ ವಾಹನಗಳು ಎಲ್ಲೆಲ್ಲಿ ಹೋಗ್ತವೆ, ಯಾವ್ಯಾವ ರೀತಿಯ ಕಾರ್ಯಾಚರಣೆಗೆ ಸಿದ್ಧತೆ ಆಗ್ತಾ ಇದೆ, ಎಲ್ಲೆಲ್ಲಿ ಏನೇನು ಪಾಕಿಸ್ತಾನದ ವಿರುದ್ಧ, ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಭಾರತ ಯಾವ ಗಳಿಗೆಯಲ್ಲೂ ಅಟ್ಯಾಕ್ ಮಾಡಬಹುದು ಅನ್ನುವಂತ ಒಂದು ಕ್ಷಣಗಣನೆ ಮತ್ತು ಅತ್ಯಂತ ತುರ್ಯಾವಸ್ಥೆಯ ಭಯದಲ್ಲಿದೆ. ಪಿಒಕೆಯಲ್ಲಿ ಯಾವ ಮಟ್ಟದ ಗಲಾಟೆ ನಡೀತಾ ಇದೆ ಅಂದ್ರೆ ಯಾವ ಹಂತದಲ್ಲೂ ಅವರು ಪಾಕಿಸ್ತಾನಕ್ಕೆ ನಾವು ಸೇರುವುದಿಲ್ಲ, ನಮ್ಮ ಮೇಲೆ ಒತ್ತಡ ತಂದ್ರೆ ನಾವು ಸ್ವತಂತ್ರರಾಗಿ ಇರಬೇಕು ಅಂತ ಭಾವಿಸಿದ ನಮ್ಮ ಭಾವನೆಯನ್ನು ಬದಲಾಯಿಸ್ಕೋಬೇಕಾಗತ್ತೆ, ನಾವು ಭಾರತದತ್ತ ತಿರುಗಿ ನಿಲ್ಲಬೇಕಾಗತ್ತೆ, ಬಿ ಕೇರ್ಫುಲ್ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಬಲೂಚಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು, ಅಫ್ಘಾನ್ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು. ಇಡೀ ಪಾಕಿಸ್ತಾನ ಇವತ್ತು ಬೆಂಕಿಯ ಉಂಡೆಯಾಗಿ ಕೂತಿದೆ. ಅದರ ಮಧ್ಯೆ ಭಾರತ ಒಂದು ತೊಟ್ಟು ನೀರನ್ನು ನಿಮಗೆ ಕೊಡುವುದಿಲ್ಲ ಅಂತ ಹೇಳಿ ಎಲ್ಲವನ್ನ ಬಂದ್ ಮಾಡಿದೆ. ಈ ಪರಿಸ್ಥಿತಿಯಲ್ಲಿ ಈ ಮಸೀದಿಗಳು, ಈ ಮಸೀದಿಯಲ್ಲಿರುವಂತ ವ್ಯಕ್ತಿಗಳು ಪ್ರತಿ ಕ್ಷಣ ಪಾಕಿಸ್ತಾನಕ್ಕೆ ಭಾರತದ ಸೈನ್ಯದ ವಿವರಗಳನ್ನ ಹಂಚುತ್ತಾ ಇದ್ರು ಅನ್ನುವಂತ ಭಯಾನಕ ಸತ್ಯ ಗೃಹ ಇಲಾಖೆಗೆ ಬಂದು ತಲುಪಿದೆ. ಹಾಗಾಗಿ ಅಮಿತ್ ಶಾ, ಮೋದಿಯವರು, ಯೋಗಿ ಆದಿತ್ಯನಾಥ್ ಜಂಟಿಯಾಗಿ ಏನ್ ಹೇಳಿದ್ದಾರೆ ಗೊತ್ತಾ? ನೀವು ಏನು ಬೇಕಾದ್ರೂ ಆಪಾದಿಸಿದ್ರಿ, ಏನು ಬೇಕಾದ್ರೂ ಮಾಡಿ, ನಾವು ನಮ್ಮ ಕಾರ್ಯಾಚರಣೆಯಿಂದ ಹಿಂದೆ ತೆಗೆಯುವ ಪ್ರಶ್ನೆನೇ ಇಲ್ಲ. ಇದೊಂದು ಸ್ಯಾಂಪಲ್ ಮಾತ್ರ. ನೀವು ಕೋರ್ಟ್ಗೆ ಹೋಗಿ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಿ, ಆವಾಗ ನಾವು ಏನನ್ನ ಉತ್ತರ ಕೊಡಬೇಕೋ ಅದನ್ನ ಕೊಡ್ತೇವೆ. ಪಲೋಡಿ ಮತ್ತು ಜೈಸಲ್ಮೇರಲ್ಲಿ 9ರಿಂದ 10, ಆಮೇಲೆ ಕಾಶಿಯಲ್ಲಿ ಜೂನ್ 12ರಿಂದ ಅವರಿಗೆ ನೋಟಿಸ್ ಅಂಟಿಸಿ ಜೂನ್ 20ರವರೆಗೆ ಗಡುವನ್ನು ಕೊಡಲಾಗಿತ್ತು. ಗಾಂಜ್ ಶಾಹಿದ್ ಮಾಸ್ಕ್ ವಾರಣಾಸಿ ರೈಲ್ವೆ ಇಲಾಖೆಯ ಜಾಗವನ್ನ ಆಕ್ಯುಪೈಡ್ ಮಾಡಿ ಅನಧಿಕೃತವಾಗಿ ಮಸೀದಿಯನ್ನು ಕಟ್ಟಲಾಗಿತ್ತು. ಇಲ್ಲಿಯೂ ಭಯೋತ್ಪಾದಕತೆಯ ಸ್ಲೀಪರ್ ಸೆಲ್ಗಳು ಕಂಡು ಬಂದಿದ್ದಾರೆ. ಅದನ್ನ ನೆಲಸಮ ಮಾಡಲಾಗಿದೆ. ನಮಗೆ ನೋಟಿಸ್ ಕೊಡದೇನೆ ನಮ್ಮನ್ನು ಮುಟ್ತಾ ಇದ್ದಾರೆ, ನೋಟಿಸ್ ಕೊಡದೆ ನೆಲಸಮ ಮಾಡ್ತಾ ಇದ್ದಾರೆ ಅಂತ ಹೇಳುವ ಎಲ್ಲ ಈ ಆಪಾದನೆಗಳಿಗೆ ಅತ್ಯಂತ ಖಡಕ್ಕಾಗಿ ಅಮಿತ್ ಶಾ ಉತ್ತರಿಸಿದ್ದಾರೆ. ದೇಶದ ಭದ್ರತೆ ಎದುರು ಯಾವ ರೀತಿಯ ರಾಜಕೀಯವೂ ಇಲ್ಲ. ದೇಶದ ಭದ್ರತೆ ಎದುರು ಯಾರು ಯಾವ ಪ್ರಶ್ನೆಯನ್ನ ಇಟ್ಕೊಂಡು ಬರಬಹುದು, ಅದನ್ನು ಎದುರಿಸಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ನೀವು ಯಾವ ದಾರಿಯಲ್ಲೇ ಬನ್ನಿ, ಆದರೆ ನಮ್ಮ ಕಾರ್ಯಾಚರಣೆ ನಿಲ್ಲುವುದಿಲ್ಲ. ದೇಶ ಫಸ್ಟ್, ದೇಶ ಮೊದಲು. ಹಾಗಾಗಿ ಈ ರೀತಿಯ ಒಂದು ಕಾರ್ಯಾಚರಣೆ ಭಾರತದಲ್ಲಿ ನಡೀತಾ ಇದೆ, ನಡೆಯಬಹುದು ಅನ್ನುವ ನಿರೀಕ್ಷೆ ನಮಗಿರಲಿಲ್ಲ. ಈಗ ಎಲ್ಲಾ ಕಡೆ ರಾಮ ಮಂದಿರದ ಹುಂಡಿ ಕಳುವಿನ ಪ್ರಕರಣ ಬಹಳ ಭೀಭತ್ಸವಾಗಿ ಒಂದು ರೀತಿಯ ಹಿಂದೂಗಳ ಮನಸ್ಸಿನ ಮೇಲೆ, ಬಿಜೆಪಿಯ ಮೇಲೆ, NDA ಸರ್ಕಾರದ ಮೇಲೆ ಅಥವಾ ಮೋದಿಯವರ ಮೇಲೆ, ಎಲ್ಲರ ಮೇಲೆ ಕೆಸರೆರಚುವ ಕೆಲಸವನ್ನ SP, ಕಾಂಗ್ರೆಸ್, ಖರ್ಗೆ ಎಲ್ಲರೂ ಮಾಡ್ತಾ ಇದ್ದಾರೆ. ಮೋದಿಯವರು ಮತ್ತು ಅಮಿತ್ ಶಾ ಇದರ ಬಗ್ಗೆ ಬಹಳ ಎಚ್ಚರದ ಕಣ್ಣನ್ನು ಇಟ್ಟಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಯೋಗಿ ಆದಿತ್ಯನಾಥ್ ಯಾವ ರೀತಿಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ಇವತ್ತೊಂದು ಮಾತು ಹೇಳಿದ್ರು, ನೀವು ಹಣ, ನಗ, ನಾಣ್ಯ ಎಲ್ಲ ಲೂಟಿ ಆದದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ, ಆದರೆ ನಮ್ಮ ಗೋದಾಮಿನಲ್ಲಿ, ನಮ್ಮ ಉಗ್ರಾಣದಲ್ಲಿ ಯಾವ್ಯಾವ ಚಿನ್ನ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನ ಫೋಟೋ ಸಮೇತ ಟೈಮ್ ಹಾಕಿ ಬಿಡ್ತಾ ಇದ್ದಾರೆ, ದಾಖಲೆಗಳನ್ನ ಒಂದು ಕಡೆ. ಇನ್ನೊಂದು ಕಡೆ ಅತ್ಯಂತ ಕರಾರುವಕ್ಕಾದ ಕಾರ್ಯಾಚರಣೆ ನಡೀತಾ ಇದೆ. ಈ ದೇಶ ಅಂತಲ್ಲ, ಯಾವ ದೇಶದಲ್ಲೂ ಕೂಡ ಈ ಭ್ರಷ್ಟಾಚಾರ ಅನ್ನೋದು ಸಂಪೂರ್ಣವಾಗಿ ನಿರ್ಮೂಲನ ಆಗತ್ತೆ ಅನ್ನೋದನ್ನ ನಂಬಲಿಕ್ಕೂ ಆಗೋದಿಲ್ಲ. ಮತ್ತೆ ಇದು ಒಂದು ರಾಜಕೀಯ ಷಡ್ಯಂತ್ರವು ಇರಬಹುದು ಅನ್ನೋದು ನಿನ್ನೆಯಿಂದ ಹೊರಗೆ ಬರ್ತಾ ಇದೆ. ಯಾವ ಡ್ರೈವರ್ ಅನ್ನ ಚಂಪತ್ ರಾಯ್ ಹೊರಗಡೆ ಹಾಕಿದ್ರೋ, ಯಾವ ಡ್ರೈವರ್ ಮೂಲಕ ಇಲ್ಲಿ ಹಣ ಇಳಿಸ್ಲಿಕ್ಕೆ ಜನಗಳನ್ನ ಸೇರಿಸ್ಕೊಳ್ಳಾಗಿತ್ತು, ಅವನನ್ನ ನಂಬಿ ಆ ಇನ್ ಬಿಟ್ವೀನ್ ಇಲ್ಲಿ ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗ್ತಾ ಇದೆ. ಮತ್ತೆ ಆ ಡ್ರೈವರ್ ಏನು SP ಪಕ್ಷಕ್ಕೆ ಹೋಗಿ, ಸಮಾಜವಾದಿ ಪಕ್ಷಕ್ಕೆ ಹೋಗಿ ಮುಲಾಯಂ ಸಿಂಗ್ ಅಖಿಲೇಶ್ ಯಾದವ್ನನ್ನ ಭೇಟಿಯಾಗಿ ಇದು ಏನೇನು ಮಾಡಿದ ಅನ್ನೋದ್ರ ಬಗ್ಗೆ 1000 ಫೋನ್ ಕಾಲ್ಗಳು ಅಟೆಂಪ್ಟ್ ಮಾಡಿದ್ದನ್ನ ಅದೆಲ್ಲವನ್ನು ಹೊರತೆಗೆಯಲಾಗಿದೆ. ಉತ್ತರ ಪ್ರದೇಶದ ಎಲೆಕ್ಷನ್ನಿನ ಹೊತ್ತಿನಲ್ಲಿ
ಯೋಗಿ ಆದಿತ್ಯನಾಥರ ಮೇಲೆ, ಬಿಜೆಪಿಯ ಮೇಲೆ, NDA ಸರ್ಕಾರದ ಮೇಲೆ, ಮೋದಿಯವರ ಮೇಲೆ ಈ ಪ್ರಪೋಗಾಂಡವನ್ನ ಮಾಡಲಿಕ್ಕೆ ಒಂದು ರಾಜಕೀಯ ಷಡ್ಯಂತ್ರದ ಮೂಲಕ ಸಮಾಜವಾದಿ ಪಾರ್ಟಿ ಹೊರಟಿತ್ತೇ ಅನ್ನುವರ ದಿಕ್ಕಿನಲ್ಲಿ SIT ಕಾರ್ಯಾಚರಣೆ ಮಾಡ್ತಾ ಇದೆ. SITಗೆ ಯಾವ ರೀತಿಯ ವಾರ್ನಿಂಗ್ ಮಾಡಲಾಗಿದೆ ಅಂದ್ರೆ, ಯಾರೇ ಏನೇ ತಪ್ಪು ಮಾಡಲಿ, ಅದು ಇನ್ಕ್ಲೂಡಿಂಗ್ ಬಿಜೆಪಿ ಆಗಿರಲಿ, ಅದನ್ನು ಹೊರಗೆ ತೆಗೆದು ಬಿಸಾಡಿ ಅಂತ ಯೋಗಿ ಆದಿತ್ಯನಾಥ್ ಫುಲ್ ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅದರ ಮಧ್ಯೆ ಒಂದು ಮಾತು ಹೇಳಿದರು, ಹಿಂದೂಗಳ ನಂಬಿಕೆಯ ದುರುಪಯೋಗ ಆಗ್ತಾ ಇದೆ, ಹಿಂದೂಗಳ ನಂಬಿಕೆಯ ಮೇಲೆ ದಾಳಿ ಆಗಿದೆ, ಹಿಂದೂಗಳ ಇಡೀ ಒಂದು ರಾಮನ ಭಕ್ತಿಯ ಮೇಲೇನೆ ಇವತ್ತು ಪ್ರಹಾರ ಆಗ್ತಾ ಇದೆ, ಇತ್ಯಾದಿ ಇತ್ಯಾದಿ. ಅಖಿಲೇಶ್ ಯಾದವ್ ಏನು ಹೇಳ್ತಾ ಇದ್ದಾರೆ, ಅವ್ರು ಕೇಳಿದ್ರು, ಹೌದು ಇವತ್ತಲ್ಲಿ ಏನೋ ಆಗಿದೆ, ಅದನ್ನು ನಾವು ವಿಚಾರಣೆ ಮಾಡ್ತೇವೆ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೇವೆ, ಉಗ್ರ ಶಿಕ್ಷೆ ಕೊಡ್ತೇವೆ, ಹಾಗೆ ಹೀಗೆಲ್ಲ ಉಗ್ರ ಶಿಕ್ಷೆಯನ್ನು ಕೊಡ್ತೇವೆ. ಆದರೆ ನೀವು ಎಷ್ಟು ವರ್ಷ ಉತ್ತರ ಪ್ರದೇಶವನ್ನು ಆಳಿದ್ರಿ ಅಪ್ಪ ಮಗ? ನೀವೇನು ಮಾಡಿದ್ರಿ? ಬಡವರ ಭೂಮಿಯನ್ನ, ಸಾವಿರ ಹೆಕ್ಟೇರ್ ಭೂಮಿಯನ್ನ ವಕ್ಫ್ ಬೋರ್ಡಿಗೆ ನೀವು ದಾನ ಮಾಡಿದ್ರಿ. ಅವಾಗೆಲ್ಲೋಗಿದ್ರಿ? ಅವಾಗೆಲ್ಲೋಗಿತ್ತು ನಿಮ್ಮ ಈ ನಂಬಿಕೆ? ಹಿಂದೂಗಳ ಭೂಮಿಯನ್ನೇ ಸಾವಿರ ಹೆಕ್ಟೇರ್ ಅನ್ನ ಕೊಟ್ರಿ, ಇವತ್ತು ಅವರು ಕಣ್ಣೀರು ಹಾಕಿ ಬದುಕ್ತಾ ಇದ್ದಾರೆ, ನೆಲೆ ತಪ್ಪಿದ ಬದುಕನ್ನು ಬದುಕ್ತಾ ಇದ್ದಾರೆ. ನೀವು ಅವಾಗೆಲ್ಲೋಗಿದ್ರಿ? ಈಗ ನಿಮಗೆ ಹಿಂದೂಗಳ ಆಸ್ತೆ, ಹಿಂದೂಗಳ ನಂಬಿಕೆ, ರಾಮ ಇದೆಲ್ಲ ನೆನಪಾಯ್ತೇನು? ರಾಮನ ವಿರುದ್ಧವಾಗಿ, ರಾಮಲಲ್ಲನ ಮಂದಿರದ ವಿರುದ್ಧವಾಗಿ, ಆ ಜಾಗದ ವಿರುದ್ಧವಾಗಿ, ಬಾಬ್ರಿ ಮಸೀದಿಯ ಹೋರಾಟದಲ್ಲಿ ಏನೇನಾಯ್ತು? ಯಾರ್ಯಾರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ? ಯಾರ್ಯಾರ ಮೇಲೆ ಗುಂಡಾಕಿದ್ರಿ? ಏನೇನಾಯ್ತು ಅದು ಗೊತ್ತಿಲ್ವೇ? ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದ ಗ್ಯಾಂಗಿನ ಬಹಳ ಮುಖ್ಯವಾದ ಭಾಗ. ನೀವು ಈಗ ಮಾತಾಡ್ಲಿಕ್ಕೆ ಬರ್ತೀರಾ ಅನ್ನುವ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಗುಡುಗಿದ್ದಾರೆ. ಎಲ್ಲ ಕಡೆಯೂ ಅಲ್ಲಿ ಆದಂಥ ಅಕ್ರಮದ ವಿರುದ್ಧ ತನಿಖೆ ಬಹಳ ಬಿರುಸುಗೊಂಡಿದೆ. ಅದರ ಜೊತೆಗೆ ಭಾರತದಲ್ಲಿ ಕಂಡು ಕೇಳರಿಯದ ಒಂದು ಭಯೋತ್ಪಾದಕ ಚಟುವಟಿಕೆಯನ್ನು ಮಾಡಬೇಕು ಅಂತ ಹೇಳಿ ಜೈಷೆ ಮೊಹಮ್ಮದ್ ಮತ್ತು ಪಾಕಿಸ್ತಾನ ಸರ್ಕಾರ, ISI ಜಂಟಿಯಾಗಿ ಮಾಡ್ತಾ ಇರುವಂಥ ಈ ಕಾರ್ಯಾಚರಣೆಯ ಮಗ್ಗಲು ಮುರಿಯುವ ಕೆಲಸವನ್ನ ಅತ್ಯಂತ ದಕ್ಷತನದಿಂದ ಹಿಂದೂ ಮುಂದೆ ನೋಡದೇನೆ ಮಸೀದಿಗಳನ್ನ, ಮದ್ರಸೆಗಳನ್ನ ಒಡೆದು ಬಿಸಾಡಲಾಗ್ತಾ ಇದೆ. ಇದು ಏನನ್ನ ಸೂಚಿಸ್ತದೆ ಅಂತಂದ್ರೆ, ದೇಶ ಮೊದಲು, ದೇಶದ ಭದ್ರತೆ ಮೊದಲು, ಆನಂತರ ರಾಜಕೀಯ, ಆನಂತರ ಅಧಿಕಾರ. ನಾವು ದೇಶದ ಅಖಂಡತೆ, ಭದ್ರತೆಯ ಪ್ರಶ್ನೆ ಬಂದರೆ ಯಾವುದಕ್ಕೂ ನಾವು ರಾಜಿ ಮಾಡುವುದಿಲ್ಲ. ಇದು ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರ, ಮೋದಿಯವರ ಏಕೈಕ ಒಂದೇ ಅಜೆಂಡಾ. ಅದರಲ್ಲಿ ಮತ್ತೆ ತಿರುಗಿ ನೋಡುವ ಪ್ರಶ್ನೆಯೇ ಇಲ್ಲ. ನಿಮಗೇನು ಅನಿಸ್ತದೆ ಕಮೆಂಟ್ ಮಾಡಿ, ನಮ್ಮ ಈ ವಿಡಿಯೋವನ್ನು ಶೇರ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ತಲುಪಿಸಿ. ಯಾಕೆಂತಂದರೆ ಇದು ನಮ್ಮ ದೇಶದ ಭದ್ರತೆಗೆ ಕನ್ನ ಕೊರೆಯುತ್ತಿರುವಂಥ ಪಟಿಂಗರ ಮೇಲಿನ ಒಂದು ದಾಳಿ. ನಮಸ್ತೆ.